ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಜಟಾಪಟಿಗೆ ತೆರೆ ಬಿದ್ದಿದೆ. ಎಡಗೈ ಸಮುದಾಯಕ್ಕೆ ,5.25% ಹಾಗೂ ಬಲಗೈ ಸಮುದಾಯಕ್ಕೆ ,5.25% ನೀಡಲಾಗಿದೆ. ಇನ್ನು ಅಸ್ಪೃಶ್ಯರಿಗೆ 4.5% ಮೀಸಲಾತಿ ನೀಡಲಾಗಿದೆ. ಈ ಬಗ್ಗೆ ಸಚಿವ KH ಮುನಿಯಪ್ಪ ಮಾತನಾಡಿದ್ದಾರೆ. ಅಲೆಮಾರಿ ಸಮುದಾಯಕ್ಕೆ ಯಾವುದೇ ತಾಪತ್ರಯ ಇಲ್ಲ, ಖಂಡಿತ ಅವರಿಗೆ ಆದ್ಯತೆ ಮೇಲೆ ಮೀಸಲಾತಿ ಸಿಗುತ್ತೆ. ನಾವೆಲ್ಲರೂ ಸಂಪೂರ್ಣವಾಗಿ ಸಮ್ಮತಿ ಸೂಚಿಸಿದ್ದೀವಿ. ಮಹಾದೇವಪ್ಪ ನೇತೃತ್ವದಲ್ಲಿ ಇದು ಆಗಿದೆ ಅಂತಂದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಐತಿಹಾಸಿಕ ತೀರ್ಮಾನ ಮಾಡಿ ಇತಿಹಾಸದ ಪುಟ ಸೇರಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದ್ದೀವಿ. ಡಾಕ್ಟರ್ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಶಿವರಾಜ್ ತಂಗಡಿಗೆ, ತಿಮ್ಮಾಪುರ ಅವರು, ಪ್ರಿಯಾಂಕಾ, ನಾವೆಲ್ಲ ಒಟ್ಟಿಗೆ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ವಿಶೇಷವಾಗಿ ಕರೆದಿದ್ದು ಸರ್ವಸಮ್ಮತದಿಂದ ಆಗಿದೆ. ಕಾನೂನು ಸಚಿವರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲರೂ ಒಟ್ಟಾರೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಚಿವರು ಕೂಡ ಇದಕ್ಕೆ ಸರ್ವಸಮ್ಮತಿಯಿಂದ ತೀರ್ಮಾನ ಆಗಿದೆ. ಅವರ ಈ ತೀರ್ಮಾನದಿಂದ ಅವರ ಇತಿಹಾಸದ ಪುಟ ಸೇರಿದೆ. ಇನ್ನು ಸಮಾಜ ಕಲ್ಯಾಣ ಸಚಿವ HC ಮಹಾದೇವಪ್ಪ ಮಾತನಾಡಿ, ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಯಾಕೆ ಒಳ ಮೀಸಲಾತಿ ಜಾರಿ ಮಾಡಿಲ್ಲ? ನಿನ್ನೆಯ ತೀರ್ಮಾನ ಇಡೀ ದೇಶದಲ್ಲೇ ಮೊದಲು ಹಾಗೂ ಮಾದರಿ ಅಂತಂದ್ರು. ಇನ್ನು ಬಿಜೆಪಿಯವರದ್ದು ದಲಿತರನ್ನ ಇಬ್ಬಾಗ ಮಾಡುವ ಹುನ್ನಾರ ಅಂತ ಕಿಡಿಕಾರಿದ್ರು. ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಹ್ಯಾವ್ ದೇ ಡನ್ ಎನಿವೇರ್ ಇನ್ ದಿ ಎನಿ ಸ್ಟೇಟ್ ವೇರ್ ಬಿಜೆಪಿ ಇಸ್ ರೂಲಿಂಗ್? ಏನೂ ಮಾಡದೆ ಅವರೇ ಇದ್ದಾಗ ಮಾಡಿದ್ರೆ ಸರಿ ಇಲ್ಲ ಅಂತೀರಿ, ಮಾಡದೇ ಇದ್ರೆ ಮಾಡಿಲ್ಲ ಅಂತೀರಿ, ಸರಿಯಾದಾಗ ನಡು ರಸ್ತೆ ಐತೀರಿ. ಇದರ ಅರ್ಥ ಅವ್ರಿಗೆ ಈ ಜನರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ, ರಾಜಕೀಯ ಬೇಕಷ್ಟೇ, ವೋಟ್ ಬೇಕು. ಸೊ ಅದನ್ನು ಬಿಟ್ಟು ದೇ ಆರ್ ನಾಟ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್. ಒಳ ಮೀಸಲಾತಿ ಹಂಚಿಕೆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಇದನ್ನ ಬಗೆಹರಿಸಿದ್ದಾರೆ ಅಂತ ಹೇಳಿದ್ರು. ಬೇಕಿದ್ರೆ ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡಲಿ, ಛಲವಾದಿ ಬೇಕಾದ್ರೆ ಬಂದು ಪ್ರತಿಭಟನೆ ಮಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ, ಇದನ್ನು ನಾವು ಸಾರ್ಟ್ ಔಟ್ ಮಾಡಿದ್ದೀವಿ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಸಾಮಾಜಿಕ ನ್ಯಾಯದ ಪರವಾಗಿದೆ, ನಮ್ಮ ಯುವಕರ ಒಂದು ಭವಿಷ್ಯ ಕಟ್ಟುವ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಸರ್ಕಾರ ಬೀಸೋದೊಣ್ಣೆಯಿಂದ ಪಾರಾಗಿದೆ, ಜನರಿಗೆ ವಂಚನೆ ಮಾಡಿದೆ ಅಂತ ಚಲವಾದಿಯವರು ಆರೋಪ ಮಾಡಿದ್ದಾರೆ. ಆಯ್ತು ರೀ, ಬಂದು ಪ್ರತಿಭಟನೆ ಮಾಡೋಕ್ಕೆ ಹೇಳ್ರಿ ಚಲವಾದಿಗೆ. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದರು. PSI ಹಗರಣದಾಗ ಎಲ್ಲ ಆದಾಗ ಇವ್ರ ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಇನ್ನು ಒಳ ಮೀಸಲಾತಿ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮಾತು ಕೊಟ್ಟಂತೆ ನಡೆದುಕೊಂಡಿದ್ದೇವೆ. ಸರ್ಕಾರದ ಒಳ್ಳೆಯ ಕೆಲಸವನ್ನ ಬಿಜೆಪಿಯವರು ಸ್ವಾಗತ ಮಾಡಬೇಕು, ಅದು ಬಿಟ್ಟು ವಿರೋಧ ಮಾಡಬಾರದು ಅಂತ ಹೇಳಿದ್ದಾರೆ. ವಿರೋಧ ಪಕ್ಷ ವಿರೋಧ ಮಾಡಿದವ್ರ ಕೆಲಸ ಅಂತ ಅವ್ರು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸ್ವಾಗತ ಮಾಡ್ಬೇಕು. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ CM ಅವ್ರ ಬಂದು. ಪರಿಶಿಷ್ಟ ಸಮುದಾಯದ ಒಳ ಮೀಸಲಾತಿ ಹಂಚಿಕೆಗೆ ಬಿಜೆಪಿ ಕಿಡಿಕಾರ್ತು. ಬಿಜೆಪಿ ಕಚೇರಿಯಲ್ಲಿ ದಲಿತ ನಾಯಕರಾದ ಗೋವಿಂದ ಕಾರಜೋಳ, ಮಾನಪ್ಪ ವಜ್ಜಲ್, ಎ ನಾರಾಯಣಸ್ವಾಮಿ, ಪಿ ರಾಜೀವ್, ಎನ್ ಮಹೇಶ್ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಗೋವಿಂದ ಕಾರಜೋಳ ಮಾತನಾಡಿ, ಸಿದ್ದರಾಮಯ್ಯ ಬೆಟ್ಟ ಅಗೆದು ಇಲಿ ಹಿಡಿದಿದ್ದಾರೆ, ಸರ್ವರಿಗೂ ಸಮಪಾಲು ಅಂತಿದ್ರು, ಆದ್ರೆ ಇದೇನು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇದೇ ವೇಳೆ ಮಾಜಿ ಸಚಿವ ಆಂಜನೇಯ ವಿರುದ್ಧವೂ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರಕ್ಕೆ ಮಾಜಿ ಶಾಸಕ ಎನ್ ಮಹೇಶ್ ಹಾಗೂ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಬೆಟ್ಟ ಅಗದು ಇಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನಾಗಮೋಹನ್ ದಾಸ್ ಅವರು ವರದಿನೂ 17% ಗೆದ್ದರೂ ಕೂಡ 15% ಒಳಗಿನ ಮೀಸಲಾತಿ ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? ತೀರ್ಮಾನದಿಂದ ನಮಗೆ ನಮ್ಮ ಸಮುದಾಯಗಳಿಗೆ ಆಗ್ತಕ್ಕಂಥ ಲಾಸ್ ಎಷ್ಟು ಗೊತ್ತಾ? ಈಗ 50,432 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನ್, ಫಿಲ್ಅಪ್ ಮಾಡ್ಲಿ. ಆ ಕಾರಣಕ್ಕೋಸ್ಕರ ನಾವು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳು 3-4 ವರ್ಷದಿಂದ ಕಾಯ್ಕೊಂಡು ಕೂತಿದ್ದಾರೆ, ಸ್ಮೂತ್ ಆಗಿ ರಿಕ್ರೂಟ್ಮೆಂಟ್ ಆಗ್ಲಿ ಅಂತ ಕಾಯ್ಕೊಂಡು ನಾವು ಸಾಫ್ಟ್ ಆಗಿದ್ದೀವಿ. ಆದ್ರೆ ಈ ತೀರ್ಮಾನ ಇದೆಯಲ್ಲ ಇವ್ರದ್ದು, ಈ ತೀರ್ಮಾನವನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧಿಸಿದೆ. 56,000 ಮತ್ತೆ ಗೊಂದಲಕ್ಕೆ ಶಿಕ್ಷಿದ್ರಿ.
ದಲಿತರು ನೆಮ್ಮದಿಯಾಗಿರಬಾರದು. ಇದು ನಿಮ್ಮ ಉದ್ದೇಶ ಆಗಿದೆ. ಆ ಕಾರಣದಿಂದ ಇದು ಯಾರನ್ನೂ ಮೆಚ್ಚಿಸಲೂ ಇಲ್ಲ. ಒಂದು ರೀತಿ ಮೂಗಿಗೆ ತುಪ್ಪ ಸವರಿ ಮತ್ತೆ ಬಿಟ್ಟಿದ್ದೀರಿ. ಸಮಸ್ಯೆ ಮತ್ತೆ ಗ್ಯಾರಂಟಿ ನಿಮ್ಮ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಪರಿಶಿಷ್ಟರನ್ನ ಬೀದಿಗೆ ನಿಲ್ಲಿಸಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ. ಈ ತೀರ್ಮಾನ ಮಾಡಿದಾಗ ಡಿಸಿಎಂ ಊರಲ್ಲೇ ಇರಲಿಲ್ಲ. ಯಾಕಂದ್ರೆ ಅವರಿಗೂ ಗೊತ್ತಿತ್ತು ಇದು ಆಗಲ್ಲ ಅಂತ ಊರು ಬಿಟ್ಟಿದ್ರು. ಈ ತೀರ್ಮಾನಕ್ಕೆ ಬರಲು 3 ವರ್ಷ ಬೇಕಾಯ್ತಾ ಅಂತ ಪ್ರಶ್ನೆ ಮಾಡಿದ್ರು. ಒಳ ಮೀಸಲಾತಿ ಹಂಚಿಕೆ ತೃಪ್ತಿಕರವಾಗಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ತೀರ್ಮಾನ ಮಾಡುವಾಗ ಉಪಮುಖ್ಯಮಂತ್ರಿಗಳು ಊರಿನಲ್ಲೇ ಇಲ್ಲ. ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿ ಹೂಡಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಕ್ಲಾರಿಟಿಗಾಗಿ ಡಿಕೆಶಿ ಕಸರತ್ತು ನಡೆಸುತ್ತಿದ್ದು ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ಯತ್ನಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಚರ್ಚೆಯಾಗಿದೆ. ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸಿದೆ. ರಾಹುಲ್ ಗಾಂಧಿ ಬಳಿ ನನಗೆ ಒಂದು ಕ್ಲಾರಿಟಿ ಕೊಡಿಸಿ ಅಂತ ಹೇಳಿದಾರಂತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಮನಸ್ಸು ಮಾಡ್ತಿಲ್ಲ. ಇತ್ತ ನಿಮ್ಮಿಂದಲೂ ನನಗೆ ಒಂದು ಕ್ಲಾರಿಟಿ ಸಿಗ್ತಿಲ್ಲ ಅಂತ ಹೇಳಿದಾರಂತೆ. ಡಿಕೆಶಿ ಮಾತಿಗೆ ಆಯ್ತು ನೋಡೋಣ ಅಂತ ಹೇಳಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಪಕ್ಷದಲ್ಲಿರುವ ಗೊಂದಲಗಳನ್ನು ಶೀಘ್ರವೇ ಹೈಕಮಾಂಡ್ ಬಗೆಹರಿಸುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿಎಂ ಡಿಸಿಎಂ ಹಾಗೂ ಸಚಿವ ಸಂಪುಟ ವಿಚಾರದಲ್ಲಿ ಗೊಂದಲ ಇದೆ. ಇದನ್ನ ಇತ್ಯರ್ಥ ಮಾಡಲು ಹೈಕಮಾಂಡ್ ಬಳಿ ಮನವಿ ಮಾಡಿದ್ದೇವೆ. ಗೊಂದಲ ಇತ್ಯರ್ಥಕ್ಕೆ ಕಾಲ ಸನ್ನಿಹಿತವಾಗಿದೆ. ಎಲ್ಲವೂ ಸರಿಯಾಗಿ ಶಾಶ್ವತವಾಗುತ್ತದೆ, ಗೊಂದಲ ಬಗೆಹರಿಯುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗುವುದು ಹೊಸ ವಿಚಾರವಲ್ಲ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಅದೆಲ್ಲರಿಗೂ ಸ್ವಾಭಾವಿಕ, ಎಲ್ಲರೂ ಕೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಗಲಾಟೆ ಶುರುವಾಗಿದ್ದು ಈ ಬಗ್ಗೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತನಾಡಿದ್ದಾರೆ. ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ತಪ್ಪೇನು ಅಂತ ಡಿಕೆಶಿ ಪರ ಎಂಎಲ್ಸಿ ವಿಶ್ವನಾಥ್ ಪ್ರಶ್ನೆ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಆತ ಸಿಎಂ ಆಗಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿಲ್ಲ, ಜೆಡಿಎಸ್ನಿಂದ ಬಂದು ಸಿಎಂ ಆದವರು. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ರು. ಯಾಕೆ ಕೊಡಬಾರ್ದು? ಅವನ ಪ್ರಯತ್ನ, ಅವನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನವನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಪಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬ ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ, ಹೋಗತ್ತೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಜಟಾಪಟಿ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯದ ಜಾಮಿಯಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಧರ್ಮಗುರುಗಳು ಮುಸ್ಲಿಮರೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗಲ್ಲ ಎಂಬ ಭಾವನೆ ಇದೆ. ಆದರೆ ನಮಗೆ ಬೇರೆ ಆಪ್ಷನ್ಸ್ ಕೂಡ ಇದೆ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ನೋಟಿಸ್ ಕೂಡ ಕೊಡದೆ ನಮ್ಮ ನಾಯಕರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು? ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರನ್ನ ಪುನರ್ ನೇಮಕ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ಮ ಭಾವನೆ ಅನ್ಕೊತಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಾದಂತಹ ನಸೀರ್ ಅಹಮದ್ ಸಾಬ್ರವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಬ್ರವರನ್ನ ನೀವೇನು ಕ್ರಮವನ್ನು ಕೊಂಡುಬಿಟ್ಟಿದ್ರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವು ಏನ್ ಮಾಡ್ಬೇಕಂತಿದೆ ನಮಗೆ ಗೊತ್ತಿದೆ. ಮಹಿಳಾ ಮೀಸಲಾತಿ ತಡೆ ಖಂಡಿಸಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಮಾಡಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಸೇರಿ ಇಂಡಿ ಕೂಟದ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದರು. ನಮ್ಮನ್ನು ಸದೃಢ ಮಾಡುವಂತ ಕೆಲಸ ಮೋದಿ ಮಾಡಿದ್ರು. ಮೋದಿಯ ಕನಸಿದ್ದು ಕೇವಲ ಶಿಕ್ಷಣ ಸಿಕ್ಕರೆ ಸಾಲದು, ಆರ್ಥಿಕವಾಗಿ ಸದೃಢ ಆದ್ರೆ ಸಾಲದು, ನಮ್ಮ ಹೆಣ್ಮಕ್ಳು ಡಿಸಿಷನ್ ಮೇಕಿಂಗ್ ಅಲ್ಲಿ ಬರಬೇಕು. ಎಲ್ಲಿ ನಿರ್ಣಯ ಆಗುತ್ತೆ, ಕಾನೂನು ಎಲ್ಲಾಗುತ್ತೆ. ರಾಜ್ಯದ ವಿಧಾನಸಭೆಗಳಲ್ಲಿ
ದೇಶದ ಲೋಕಸಭೆಯಲ್ಲಿ ಕಾನೂನಾಗುತ್ತೆ. ನಮ್ಮ ಮಹಿಳೆಯರಿಗೆ ಏನ್ ಬೇಕು, ನಮ್ಮ ಮಹಿಳೆಯರಿಗೆ ಹೇಗೆ ರಕ್ಷಣೆ ಕೊಡಬೇಕು, ರಕ್ಷಣೆಯ ಕಾಯ್ದೆಯಲ್ಲಿ ಏನಿರಬೇಕು, ಯಾವ ಪಾಲಿಸಿ ಆಗ್ಬೇಕು, ಮಹಿಳೆಯರ ಕಷ್ಟ ಏನು, ಹೇಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು, ಈ ಬಿಲ್ಗಳು ಬರುವಂತದ್ದು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ. ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆ ಕೋರಿ ಹೈಕೋರ್ಟ್ಗೆ ವಿನಯ್ ಅರ್ಜಿ ಸಲ್ಲಿಸಿದ್ದು ಸೋಮವಾರ ಮೇಲ್ಮನವಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಮಾತ್ರವಲ್ಲದೆ ಚಂದ್ರಶೇಖರ ಇಂಡಿ ಕೂಡ ಮೇಲ್ಮನವಿ ಸಲ್ಲಿಸಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಪರ ಧಾರವಾಡದಲ್ಲಿ ಬೆಂಬಲಿಗರು ಮೌನ ಪ್ರತಿಭಟನೆ ಮಾಡಿದ್ದಾರೆ. ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕಲಾಭವನದಲ್ಲಿ ಮೌನ ಮೆರವಣಿಗೆ ಮಾಡಿದರು. ಕಲಾಭವನದಿಂದ ಕೆಸಿಸಿ ಬ್ಯಾಂಕ್ ವರೆಗೆ ಮೆರವಣಿಗೆ ನಡೆಯುತ್ತೆ. ಆರ್ಆರ್ ನಗರ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಕಲಿ ಬಿಲ್ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರನ್ನು ಖುಲಾಸೆ ಮಾಡಲಾಗಿದೆ. ಮುನಿರತ್ನ ಸೇರಿ 4 ವಿರುದ್ಧ ಬಿಎಂಟಿಎಫ್ನಲ್ಲಿ ಕೇಸ್ ದಾಖಲಾಗಿತ್ತು. 2008ರಿಂದ 2009 ಸಾಲಿನ ಕಾಮಗಾರಿಗಳ ಸಂಬಂಧ ನಕಲಿ ಬಿಲ್ ನೀಡಿದ್ದಾರೆ ಅಂತ 2011ರಲ್ಲಿ ಬಿಎಂಟಿಎಫ್ ಕೇಸ್ ದಾಖಲಿಸಿತ್ತು. ಮುನಿರತ್ನ, ಪ್ರಕಾಶ್ ಕುಮಾರ್, ವೈಎಂ ಮುನಿರಾಜು, ಹರೀಶ್ ಮೇಲೆ ಕೇಸ್ ಆಗಿರೋದು. ಈ ಪ್ರಕರಣ ಸಂಬಂಧ 91ನೇ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗಿತ್ತು. ಸದ್ಯ ವಿಚಾರಣೆ ಬಳಿಕ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ರಿಂದ ತೀರ್ಪು ಪ್ರಕಟವಾಗಿದ್ದು ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಹಗರಣದ ಬಗ್ಗೆ ಶಾಸಕ ಬಾಲಕೃಷ್ಣ ಸಹೋದರ ಅಶೋಕ್ ವಿರುದ್ಧ ಮಾಜಿ ಶಾಸಕ ಎ ಮಂಜು ಆರೋಪ ಮಾಡಿದರು. ಆದರೆ ಯಾವುದೇ ಹಗರಣ ಮಾಡಿಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ತಿರುಗೇಟು ನೀಡಿ ಬಹಿರಂಗ ಚರ್ಚೆಗೆ ಮಾಜಿ ಶಾಸಕ ಮಂಜು ಅವರನ್ನು ಆಹ್ವಾನಿಸಿದರು. ಮಾಗಡಿಯ ಚಕ್ರಬಾವಿ ಗ್ರಾಮದಲ್ಲಿ ಚರ್ಚೆಗೆ ಆಹ್ವಾನಿಸಿದ ಶಾಸಕ ಬಾಲಕೃಷ್ಣ ಅದರಂತೆ ಬಹಿರಂಗ ಚರ್ಚೆಗೆ ಹೊರಟಿದ್ದ ಮಾಜಿ ಶಾಸಕ ಎ ಮಂಜೂರನ್ನ ಪೊಲೀಸರು ತಡೆದಿದ್ದಾರೆ. ಜೊತೆಗೆ ಬಾಲಕೃಷ್ಣ ಅವರನ್ನ ಪೊಲೀಸರು ತಡೆದು ಚಕ್ರಬಾವಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ವರ್ಷವೂ ಮತ್ತೆ ಜನಿವಾರ ಜಟಾಪಟಿ ಶುರುವಾಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಕೃಪಾನಿಧಿ ಕಾಲೇಜು ಪರೀಕ್ಷೆ ಕೇಂದ್ರದಲ್ಲಿ 4 ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಲಾಗಿದೆ. ಈ ಬಗ್ಗೆ ಪೋಷಕರು ಮಡಿವಾಳ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಅವರ ಜಿಲ್ಲಾಧಿಕಾರಿ ಜಗದೀಶ್ ನಾಯ್ಕ್ ನೇತೃತ್ವದ ತನಿಖಾ ತಂಡ ಕಾಲೇಜಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿತು. ಈ ವೇಳೆ ಕಾಲೇಜು ಆಡಳಿತ ಮಂಡಳಿಯಿಂದ ಮಾಹಿತಿ ಕಲೆ ಹಾಕಿದ್ರು. ಜನಿವಾರ ಕತ್ತರಿಸಿದ ಸಿಬ್ಬಂದಿ ಯಾರು ಅಂತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ವಿಚಾರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂ ಧರ್ಮಕ್ಕೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಅಪಮಾನ ಮಾಡ್ತಿದೆ. ಕೇವಲ ಅಲ್ಪಸಂಖ್ಯಾತ ಓಲೈಕೆ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಅಪಮಾನ ಮಾಡುವಂತದನ್ನ ನಿರಂತರವಾಗಿ ಸರ್ಕಾರ ಮಾಡ್ತಾ ಇದೆ. ಕಳೆದ ವರ್ಷನೂ ಕೂಡ ಇದು ಪತ್ತೆ ಆಗಿದ್ದು, ಯಾರಿಗಾದ್ರೂ ಕೈಯಲ್ಲಿ ಬ್ಯಾಂಡ್ ಇದ್ರೆ ಅದನ್ನು ತೆಗೆಸೋದು, ತಿಲಕ ತೆಗೆಸೋದು, ಮಾಂಗಲ್ಯ ಚೈನನ್ನು ಕೂಡ ಕಳೆದ ಬಾರಿ ತೆಗೆಸಿದ್ರು. ಈ ಬಾರಿ ಮತ್ತೆ ಅಪಮಾನ ಮಾಡುವಂತದನ್ನ, ಜನಿವಾರ ತೆಗೆಸುವಂತದನ್ನ ಮಾಡಿದ್ದಾರೆ. ಇದು ಕಾಂಗ್ರೆಸ್, ಹಿಂದೂ ವಿರೋಧಿ ಕಾಂಗ್ರೆಸ್. ಕೇವಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವುದಕ್ಕೆ, ವೋಟ್ ಬ್ಯಾಂಕಿಗಾಗಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡುವಂತದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಚಿಂತಾಮಣಿ ಮೂಲದ ಸುಪ್ರೀತ್ ಕೆಆರ್ ಎಂಬ ವಿದ್ಯಾರ್ಥಿಯ ಜನಿವಾರ ತೆಗೆಸಲಾಗಿದೆ. ಜನಿವಾರ ಕಟ್ಟು ಮಾಡಿ ಕಸದ ಬುಟ್ಟಿಗೆ ಬಿಸಾಡಿದ್ರು. ಎಷ್ಟೇ ಕೇಳಿಕೊಂಡ್ರೂ ಬಿಡಲಿಲ್ಲ. ಪರೀಕ್ಷೆ ಬರೆಯಬಾರದು ಅಂದುಕೊಂಡಿದ್ದೆ, ಆದರೆ 2 ವರ್ಷದ ಪರಿಶ್ರಮ ಪಟ್ಟಿದ್ರಿಂದ ಪರೀಕ್ಷೆ ಬರೆದಿದ್ದೇನೆ. ಕಾಲೇಜು ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ವಿರುದ್ಧ ದೂರು ಕೊಡಲಾಗಿದೆ ಅಂತ ವಿದ್ಯಾರ್ಥಿ ಸುಪ್ರೀತ್ ಹೇಳಿದ್ದಾರೆ. ಮಾಡಿದ್ರು, ಸ್ಕ್ಯಾನ್ ಮಾಡಬೇಕಾದ್ರೆ ಏನೋ ಒಂಥರ ಮುಟ್ಟು ನೋಡಿದ್ರು. ಅವರು ಮುಟ್ಟಾಗ ಏನೋ ಒಂಥರ ದಾರ ಥರ ಇತ್ತು. ಅದನ್ನಿಟ್ಟು ಆಚೆ ಕಡೆ ನೋಡಿದಾಗ ಅದು ಜನಿವಾರ ಆಗಿತ್ತು. ಅವರು ಇವೆಲ್ಲ ಹಾಕ್ಕೊಂಬರುವಂಗಿಲ್ಲಲ್ಲಪ್ಪ ಅಂದರು. ಇಲ್ಲ, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಏನು ಹೇಳಲಿಲ್ಲ ಸರ್, ನಾನು ಹಾಕ್ಕೊಂಬರ್ಬೋದಿತ್ತು. ಇವೆಲ್ಲ ಇಲ್ಲಪ್ಪ, ಇವೆಲ್ಲ ಹಾಕ್ಕೊಂಡೋಗಿದೆ, ನಿಮ್ಗೆ ಎಕ್ಸಾಮ್ ಕೊಡೋಲ್ಲ, ನಿಮ್ಗೆ ಎಕ್ಸಾಮ್ ಬೇಕಂದ್ರೆ ಇದನ್ನ ಬಿಚ್ಚಿ ಹೋಗ್ಬೇಕು ಅಂದರು. ನಾನು ಬಿಚ್ತೀನಿ ಅಂದರು. ಅವರು ಕೇಳಲಿಲ್ಲ. ಅವ್ರು ಯಾರೋ ಬಂದು ಮೇಡಮ್ ಬಂದು ಕಟ್ ಮಾಡಿಬಿಟ್ಟು ಈ ಡಸ್ಟ್ಬಿನ್ ಒಳಗಡೆ ಎತ್ತು ಎಲ್ಲರೂ ಬಿಸಾಕ್ತಾ ಇದ್ದಂಗೆ ದಾರುಗಳು ಇದನ್ನು ಎತ್ತು ಬಿಸಾಕ್ಬಿಟ್ರು. ನನಗೆ ಫುಲ್ ಅಷ್ಟೊತ್ತಿಗೆ ಬೇಜಾರಾಗೋಗಿತ್ತು. ಮಾಡಬೇಕು. ಖಾಸಗಿ ಜಮೀನಿನಲ್ಲಿದ್ದ ಹಳೆ ಕಟ್ಟಡ ತೆರವು ಪ್ರಕರಣ ಸಂಬಂಧ ಕಟ್ಟಡದ ಉಸ್ತುವಾರಿ ವಿರುದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪುತ್ತೂರು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಕಟ್ಟಡ ತೆರವುಗೊಂಡ ದಿನ ಡಾಕ್ಟರ್ ಅರವಿಂದ್ ತಮಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅಂತ ಆರೋಪಿಸಿ ದೂರನ್ನು ನೀಡಲಾಗಿದೆ. ಕಟ್ಟಡವನ್ನು ಭಕ್ತರು ತೆರವುಗೊಳಿಸಿದ್ರು. ಈ ವಿಚಾರ ತಿಳಿದು ಕಟ್ಟಡವಿದ್ದ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಅರವಿಂದ್ ಖೇದಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ರು ಅಂತ ಆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.
ಬೇಸಿಗೆ ರಣ ಬಿಸಿಲಿಗೆ ಮಂಡ್ಯದ ಕೆಆರ್ಎಸ್ ಡ್ಯಾಂನ ಒಡಲು ಬರಿದಾಗ್ತಾ ಇದೆ. ಸದ್ಯ ಜಲಾಶಯದಲ್ಲಿ ನೀರಿನ ಮಟ್ಟ 95 ಅಡಿಗೆ ಕುಸಿದಿದೆ. ಸಕಾಲಕ್ಕೆ ಮುಂಗಾರು ಮಳೆ ಆಗದಿದ್ರೆ ಬೆಂಗಳೂರು ಸೇರಿ ಸುತ್ತಮುತ್ತಲ ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗುತ್ತೆ. ನೀರಿನ ಮಟ್ಟ ಕುಸಿತದಿಂದ ಬೇಸಿಗೆ ಬೆಳೆಗೆ ಬ್ರೇಕ್ ಹಾಕಲಾಗಿದೆ. ಕುಡಿಯುವ ನೀರಿನ ಬಳಕೆಗಷ್ಟೇ ಡ್ಯಾಂನ ಉಳಿಕೆ ನೀರು ಬಳಸುವಂತೆ ಸರ್ಕಾರ ಆದೇಶ ಮಾಡಿದೆ. ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾನೆ ಇದೆ. ಬಿಸಿಲಿನ ಜೊತೆಗೆ ಬಿಸಿ ಗಾಳಿಯೂ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಪ್ರತಿ ಜಿಲ್ಲೆಯಲ್ಲೂ ಮುನ್ನೆಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ರೂಮ್ ಸ್ಥಾಪನೆ ಮಾಡಬೇಕು. ಈ ಕೊಠಡಿಗಳು ಏಪ್ರಿಲ್ 1ರಿಂದ ಮೇ 31ರವರೆಗೆ ಸಕ್ರಿಯವಾಗಿರಬೇಕು ಅಂತ ಸೂಚನೆಯನ್ನು ನೀಡಿರುವುದು. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇರಬೇಕು ಅಂತ ಹೇಳಿದೆ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಸನ್ ಸ್ಟ್ರೋಕ್ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಹೀಗಾಗಿ ಗದಗ ಆರೋಗ್ಯ ಇಲಾಖೆ ಮುಂಜಾಗ್ರತೆ ವಹಿಸಿದ್ದು ನರಗುಂದ ತಾಲೂಕು ಆಸ್ಪತ್ರೆಯಲ್ಲಿ 4 ಸ್ಪೆಷಲ್ ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಟ್ ಸ್ಟ್ರೋಕ್ ಹಾಗೂ ಸನ್ ಸ್ಟ್ರೋಕ್ನಿಂದ ಬಳಲುವ ರೋಗಿಗಳಿಗೆ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಲಬುರಗಿಯಲ್ಲಿ ಬೀರು ಬಿಸಿಲಿಗೆ ಜನ ಕಂಗೆಟ್ಟು ಹೋಗಿದ್ದಾರೆ. ಕಳೆದ 10 ದಿನಗಳಿಂದ ಗರಿಷ್ಠ 40ರಿಂದ 45% ಡಿಗ್ರಿ ತಾಪಮಾನ ದಾಖಲಾಗ್ತಿದೆ. ಬಿಸಿಲಲ್ಲಿ ಬೇಸತ್ತು ಬಂದ ಜನರಿಗೆ ಜಿಲ್ಲಾಡಳಿತದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿಲ್ಲ. 2 ವಾಟರ್ ಪ್ಲಾಂಟ್ ಇದ್ರೂ ಅದು ಹಾಳಾಗಿ ಹೋಗಿದೆ. ಬೇಸಿಗೆ ಬಿಸಿಲು ಹೆಚ್ಚಾದಂತೆ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಬಹಳ ವರ್ಷಗಳ ನಂತರ ಬಿಸಿ ಗಾಳಿ ನೋಡ್ತಾ ಇದ್ದೇನೆ. ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಜೊತೆ ಸಿಎಂ ಸಭೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಎಸ್ಒಪಿ ಮಾಡಿದ್ದಾರೆ. ಬೋರ್ವೆಲ್ ಡ್ಯಾಂಗಳಲ್ಲಿನ ನೀರು ಕಡಿಮೆ ಆಗ್ತಾ ಇದೆ. ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು. ಹೀಗಾಗಿ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲು ಚಿಂತನೆ ನಡೆಸಲಾಗಿದೆ. ಎಲ್ಲಾ ಜಿಲ್ಲೆಯಲ್ಲೂ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ವರ್ಷಗಳ ನಂತರ ಒಂದು ಹೀಟ್ ವೇವ್ ವಾರ್ನಿಂಗನ್ನು ನಾವು ನೋಡ್ತಾ ಇದ್ದೀವಿ. ಇದು ಬರೇ ನಮ್ಮ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಸೀಮಿತ ಇಲ್ಲ, ಇಡೀ ನಮ್ಮ ಏಷ್ಯಾ ಪ್ರದೇಶಕ್ಕೆ ಈ ಎಲ್ ನೀನೋ ಮತ್ತು ಲಾ ನೀನೋದು ಎಫೆಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ DC CEOಗಳ ಸಭೆ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರ ವರದಿ ಮೇರೆಗೆ ಏನೋ ಒಂದು ಹೀಟ್ ವೇವ್ ಮ್ಯಾಪ್ ಅಂತ ಒಂದು ನಾವು ಮಾಡಿದ್ದೀವಿ. ಅದರ ಪ್ರಕಾರ ಎಲ್ಲ DC CEOಗಳಿಗೆ ಕೂಡ ನಾವು ಸೂಚನೆಯನ್ನು ನೀಡಿದ್ದೀವಿ. ಈಗಾಗಲೇ ಪ್ರಧಾನಿ ಮೋದಿಯವರ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಬಿಜೆಪಿ ಸೇರುತ್ತಿರುವುದಾಗಿ ಎಎಪಿ ಸ್ವಾತಿ ಮಲಿವಾಲ್ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸ್ವಾತಿ ಮಲಿವಾಲ್, ಅರವಿಂದ್ ಕೇಜ್ರಿವಾಲ್ ತಮ್ಮ ತತ್ವಗಳನ್ನು ಕೈಬಿಟ್ಟಿದ್ದಾರೆ. ಇದಕ್ಕಾಗಿ ನಾವು ಆಪ್ ಬಿಟ್ಟು ಬಿಜೆಪಿ ಸೇರ್ತಿದ್ದೀವಿ ಅಂತಂದರು. ಆಪ್ನ 7 ಸಂಸದರು ಬಿಜೆಪಿ ಸೇರ್ಪಡೆಗೆ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರೋದು ಸರಿಯಲ್ಲ. ಸ್ವಾರ್ಥದ ನಿಮಿತ್ತ ಪಕ್ಷಗಳನ್ನು ಬದಲಾಯಿಸುವುದು ಸರಿಯಾದ ನಡೆಯಲ್ಲ ಅಂತ ಹೇಳಿದರು. ಈ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ನಮ್ಮ ಸಂವಿಧಾನವೇ ಶ್ರೇಷ್ಠ. ನಮ್ಮ ದೇಶವು ಸಂವಿಧಾನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತಂದರು. संविधान में पक्ष और पार्टी का नाम कहाँ है? कहाँ लिखा है पक्ष और पार्टी? हम अपने स्वार्थ के लिए इधर से उधर जाते हैं, उधर से इधर आते हैं और पक्ष बदल कर देते हैं. ये ठीक नहीं है. संविधान में लिखा नहीं, देश हमारा चल रहा है संविधान के आधार पर. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಕಾವು ರಂಗೇರಿದೆ. 2ನೇ ಹಂತದ ಚುನಾವಣೆಗಾಗಿ ಬಿಜೆಪಿ ಭರ್ಜರಿ ಪ್ರಚಾರ ಮಾಡ್ತಾ ಇದೆ. ಬಾರಾನಗರದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಭರ್ಜರಿ ರೋಡ್ ಶೋ ಮಾಡಿದ್ರು. ಈ ವೇಳೆ ಪಶ್ಚಿಮ ಬಂಗಾಳದ ಜನರು ಈ ಬಾರಿ ತಾವೇ ಹೋರಾಡಬೇಕು ಅಂತ ಕರೆ ಕೊಟ್ಟರು. ಪಶ್ಚಿಮ ಬಂಗಾಳದ ಪರಂಪರೆ, ಸಂಸ್ಕೃತಿ ಮತ್ತು ಅಭಿವೃದ್ಧಿಗಾಗಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಕರೆ ನೀಡಿದರು. आपको जोड़े रखा, कहीं न कहीं शीश महल बनाने वाला गरीब का आशियाना का महत्व क्या समझेगा? ತೆಲಂಗಾಣದಲ್ಲಿ ವಿರೋಧ ಪಕ್ಷಗಳಿಗೆ ಕೆಸಿಆರ್ ಮಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಹೊಸ ಪಕ್ಷ ಕಟ್ಟಿ ಅದಕ್ಕೆ ಟಿಆರ್ಎಸ್ ಅಂತ ನಾಮಕರಣ ಕೊಟ್ಟಿದ್ದಾರೆ. ಈ ಮೂಲಕ ಮುಂದಿನ ಎಲೆಕ್ಷನ್ಗಳಿಗೆ ಭರ್ಜರಿ ತಯಾರಿ ನಡೆಸಿದ್ದಾರೆ. ತೆಲಂಗಾಣ ಜಾಗೃತಿ ಫೌಂಡೇಶನ್ ಸಂಸ್ಥಾಪಕಿಯಾಗಿದ್ದ ಕವಿತಾ ಈಗ ಹೊಸ ಪಕ್ಷವನ್ನ ಘೋಷಣೆ ಮಾಡಿಸಿದ್ದಾರೆ. ತೆಲಂಗಾಣ ರಾಷ್ಟ್ರ ಸೇನಾ ಎಂಬ ಹೊಸ ಪಕ್ಷವನ್ನ ಘೋಷಣೆ ಮಾಡಿರುವುದು ఒక నూతన రాజకీయ శక్తిగా
రాబోతా ఉన్నామని చెప్పినాం. మన పార్టీ పేరు చెప్పాలా? రెడీయా? టిఆర్ఎస్. ಇರಾನ್ ಅಮೆರಿಕ ನಡುವಿನ ಯುದ್ಧಕ್ಕೆ ಸದ್ಯ ವಿರಾಮ ಬಿದ್ದಿದೆ. ಈ ಮಧ್ಯೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಪಾಕಿಸ್ತಾನಕ್ಕೆ ತೆರಳಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಪಾಕ್ ಪ್ರಧಾನಿ ಶೆಹಬಾಜ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆ ಸಭೆ ನಡೆಸಿದ್ದಾರೆ. ಆದರೆ ಇದು ಎರಡನೇ ಸುತ್ತಿನ ಸಂಧಾನ ಸಭೆ ಅಲ್ಲ, ಇರಾನ್ ನಿಯೋಗ ತಿಳಿಸಿದೆ.